ಇನ್ನು ಕೆ ಎಚ್ ಮುನಿಯಪ್ಪ ಅವರಿಗೆ ಕೋಲಾರ ಟಿಕೆಟ್ ತಮ್ಮ ಅಳಿಯನಿಗೆ ಬೇಕು ಅಂತ ಅವ್ರು ಏನು ಕೇಳ್ಕೊಂಡಿದ್ರು, ಇದಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡ್ತಾ ಇದ್ದಾರೆ, ನೋಡೋಣ. ಈ ದಿನದ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ಅವರು ಕೂಡ ಸಮ್ಮತಿ ತೋರಿಸಿದ್ದಾರೆ. ವೇಣುಗೋಪಾಲ್ ಅವರು ಸಮ್ಮತಿ ತೋರಿಸಿದ್ದಾರೆ. ಇನ್ಚಾರ್ಜ್ ಇರುವಂಥ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರು ಸಮ್ಮತಿ ತೋರಿಸಿದ್ದಾರೆ. ಕಾರಣ ಇಷ್ಟೇ, ನಮ್ಮ ಗುಂಪುಗಳು ಒಂದಾಗಲಿ ಅನ್ನೋ ಒಂದು ಭಾವನೆಯಿಂದ ಬೇರೆ ಚಿಂತನೆಯನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ. ಅದು ರಿಸಲ್ಟ್ ಓರಿಯೆಂಟೆಡ್ ಅಲ್ಲ. ಈಗೂ ಟೈಮ್ ಮಿಂಚಿಲ್ಲ, 3 ದಿನ ರಜೆ ಇದೆ, ಶುಕ್ರವಾರ ಶನಿವಾರ. ನನಗೆ ಕಾಂಗ್ರೆಸ್ ಗೆಲುವು. ನಮ್ಮನ್ನೆಲ್ಲ ಒಂದು ಮಾಡಿ ಒಂದು ಸೀಟನ್ನು ನಾವು ಒಂದು ಸಾರಿ ಆಥರೈಸ್ ಮಾಡಿದ್ಮೇಲೆ ನಿಮಗೆ ತಿರುಗಿ ಒಳಗಡೆ ಎಂದು ಹೊರಗಡೆ ಒಂದಿಲ್ಲ. ನಾನು ಓಪನ್ ಆಗಿ ಅವ್ರಿಗೂ ಹೇಳಿದ್ದೀನಿ, ನಿಮಗೂ ಹೇಳಿದ್ದೀನಿ, ಮುಖ್ಯಮಂತ್ರಿಗಳಿಗೂ ಹೇಳಿದ್ದೀನಿ. ನನಗೆ ಖಾತ್ರಿ ಇದೆ, ಈ ಸೀಟನ್ನು ಕೊಡಿ, ಅವ್ರನ್ನ ಒಪ್ಪಿಸಿ ಕೇಳ್ಕೊಂಬರ್ತೀನಿ. ಇವತ್ತು ಮೀರಿಲ್ಲ. ನಿನ್ನೆ ರಮೇಶ್ ಕುಮಾರು ಮೊನ್ನೆಯಿಂದ ಅವ್ರಿಗೇನೋ ಆರೋಗ್ಯ ಕಡಿಮೆ ಇದೆ ಅಂತ ಬಂದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಅವರಿಬ್ಬರು ಅಧ್ಯಕ್ಷರು ಸೇರಿ ಅವರನ್ನು ಕೂರಿಸಿ ಒಂದು ರಾಜ್ಯದಲ್ಲಿ ಮೆಸೇಜ್ ಹೋಗಬೇಕಾಗ್ತದೆ. ಎಲ್ಲ ಕಾಂಗ್ರೆಸ್ನವರೇ, ಎಲ್ಲ ಒಟ್ಟಿಗೆ ಹೋದರೆ ರಾಜ್ಯಕ್ಕೂ ಮೆಸೇಜ್ ಹೋಗಲಿ, ರಾಜ್ಯದಲ್ಲಿ ಹೆಚ್ಚು ಸೀಟುಗಳು ಗೆಲ್ಲೋದಕ್ಕೆ ದಾರಿ ಆಗಲಿ. ನಾನು ಯಾವುದು ಪಟ್ಟಿಡಿಯಲ್ಲ. ನಾನು ಶಿಸ್ತಿನ ಸಿಪಾಯಿ. ಕಾಂಗ್ರೆಸ್ ಪಕ್ಷದಲ್ಲಿ ನನಗೆಲ್ಲ ಕೊಟ್ಟಿದೆ. ಆದ್ದರಿಂದ ಒಂದು ಒಮ್ಮತದ ಅಭ್ಯರ್ಥಿಯನ್ನು ಮಾಡಿ ಈ ಎರಡೂ ಜಿಲ್ಲೆಗಳು ಗೆಲ್ಲೋದಕ್ಕೆ ಕಾರಣಕರ್ತರಾಗಬೇಕು. ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಮತ್ತು ಉಪಮುಖ್ಯಮಂತ್ರಿಗಳ ಪಾತ್ರ ಮುಖ್ಯವಾಗಿದೆ ಅನ್ನೋದನ್ನು ನಾನು ಮನವಿ ಮಾಡ್ತಾ, ನಮಗೆ ಎರಡೂ ಗೆಲ್ಲಬೇಕು. ನಾವು ಇಷ್ಟು ವರ್ಷ ರಾಜಕಾರಣ, ಕೇಂದ್ರದಲ್ಲಿ ಮಂತ್ರಿ, ಇಲ್ಲಿ ಮಂತ್ರಿ ಮಾಡಿದೆ ಕಾಂಗ್ರೆಸ್ ಪಾರ್ಟಿ. ಈಗ ನಾವಿದ್ದೂ ಕೂಡ ಈ ಸೀಟ್ ಗೆಲ್ಲಿಲ್ಲ ಅನ್ನೋದಾದರೆ ಅದಕ್ಕೆ ಅರ್ಥ ಇರೋದಿಲ್ಲ. ಈ 2 ಲೋಕಸಭಾ ಕ್ಷೇತ್ರ ಕೂಡ ನಮಗೆ ತವರು ಮನೆ ಇದ್ದಂಗೆ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ. ಅದೃಷ್ಟ ನಮ್ಮ ತಾಯಿ ತವರೂರಾದ ದೇವನಹಳ್ಳಿಯಲ್ಲಿ ನನಗೆ ಆಶೀರ್ವಾದ ಮಾಡಿದ್ದಾರೆ. ಆ ಜನಕ್ಕೂ ಸ್ಪಂದಿಸಿ ಅಲ್ಲಿ ನಾವು ಕಾಂಗ್ರೆಸ್ಸನ್ನು ಗೆಲ್ಲೋದು ಮಾಡಬೇಕಾದಾಗ ಇನ್ನೂ ಸ್ವಲ್ಪ ಕೃಷಿ ಮಾಡಬೇಕು ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳು. ಏನೋ ನಾವಿಬ್ಬರೂ ಒಪ್ಪೋದಿಲ್ಲ, ಬೇರೆ ಕ್ಯಾಂಡಿಡೇಟ್ ಕೊಟ್ಬಿಡ್ತೀವಿ, ಅವರು ಸೋಲ್ಲಿ ಗೆಲ್ಲಿ ಅಂತ ಕೈ ತೊಳ್ಕೊಳ್ಳೋದು ಕರೆಕ್ಟ್ ಅಲ್ಲ. ಅಲ್ಲ, ಯಾರೇ ಆಗಲಿ ನನ್ನ ಹೆಸರು ಬಗ್ಗೆ ಎಲ್ಲರಿಗೂ ಒಮ್ಮತದ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಿ ಅನ್ನೋ ಹಂತಕ್ಕೆ ಈಗ ಕೆ ಎಚ್ ಮುನಿಯಪ್ಪನವರು ಬಂದಿದ್ದಾರೆ. ನೋಡೋಣ ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೆ ಅಂತ.